ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಬಾದಾಮಿ ಗಿಡವು ಮೊಗ್ಗೆ ಬಿಡ್ತು, ಮಾತ್ರವಲ್ಲದೆ ಚಿಗುರ್ತು, ಹೂ ಅರಳಿತು, ಫಲ ಕೊಡ್ತು. ಈ ಒಂದು ಸಂದೇಶದ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ, ನೀವು ಪುನಃ ಚಿಗುರ್ತೀರಾ. ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ. ನಿಮ್ಮ ಜೀವಮಾನದಲ್ಲಿ ಅನೇಕ ಕಾರ್ಯಗಳನ್ನ ದೇವರು ನಿಮಗೆ ನೆರವೇರಿಸೋದನ್ನು ನೀವೇ ನೋಡ್ತೀರ. ಬಟ್ ಯು ಹ್ಯಾವ್ ಟು ಪ್ರೆಸ್ ಆನ್. ನಾನು ನೀನು ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ಬೇಕು, ಬಲವಂತವಾಗಿ ಪ್ರೇಯರ್ ಬರಬೇಕು, ಬಲವಂತವಾಗಿ ಪ್ರಾರ್ಥನೆ ಮಾಡಬೇಕು. ಕೆಲವರು ಅದು ಸೇವಕರಿಗೆ ಇರಲಿ ಬಿಡ್ರಿ, ಸೇವಕರು ಮಾಡಲಿ ಬಿಡು, ಅವ್ರ ಕೆಲಸ ಎಲ್ಲ ಅವ್ರು ಮಾಡ್ತಾರೆ. ನೋ 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 ನೋ, ಡೋಂಟ್ ಸೇ ಲೈಕ್ ದ್ಯಾಟ್. ಈ ಪ್ರೇಯರು ಬರೀ ಸೇವಕರಿಗೆ ಮಾತ್ರ ಅಲ್ಲ, ಈ ಪ್ರೇಯರು ಎಲ್ಲರಿಗೂ. ಯಾಕಂದರೆ ಇಟ್ ಈಸ್ ಗಾಡ್ಸ್ ಪ್ರೆಸೆನ್ಸ್. ಆದ್ದರಿಂದ ಟೈಮು ನೋಡಿಕೊಂಡು, ಟೈಮ್ ಮಾಡಿಕೊಂಡು ನಾನು ನೀನೇನು ಮಾಡಬೇಕು, ದೇವ್ರ ಸನ್ನಿಧಾನದಲ್ಲಿ ಬಂದರೆ ಖಂಡಿತವಾಗಿ ನಾನು ನೀನು ಮತ್ತೆ ಚಿಗುರ್ತೀವಿ. ನೋಡಿ, ಅವನಿಗೆ ಚಿಗುರೋ ಕನಸು, ಹೂ ಬಿಡೋ ಕನಸು, ಹಣ್ಣಿನ ಕನಸು ಅವನಿಗೆ ಸಿಕ್ತು. ಸೊ ವಾಟ್ ಈಸ್ ಯೋರ್ ಡ್ರೀಮ್? ನಿಮ್ಮ ಒಂದು ಕನಸೇನು? ಖಂಡಿತವಾಗಿ ಆ ಡ್ರೀಮನ್ನು ದೇವರೇನು ಮಾಡ್ತಾರೆ, ನೆರವೇರಿಸೋರಾಗಿದ್ದಾರೆ. ಮೂರನೇದಾಗಿ ಇನ್ನೊಂದು ವಾಕ್ಯ ನಾವು ನೋಡೋಣ. ಇಬ್ರಿಯ 9ನೇ ಅಧ್ಯಾಯ 4 ಮತ್ತು 5ನೇ ವಚನ ನೋಡೋಣ. ಹೀಬ್ರೂಸ್ 9:4 and 5. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷವು ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. ಸರಿ, ಈಗ ಈ ಒಂದು ದೇವದರ್ಶನದ ಗುಡಾರದ ಮಂಜೂಷದ ಕುರಿತು ಇಲ್ಲಿ ವಿವರಣೆ ಕೊಡಲಾಗ್ತಾ ಇದೆ. ಆ ಮಂಜೂಷದಲ್ಲಿ ಏನಿತ್ತು? ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆ ಇತ್ತು, ಆರೋನನ ಚಿಗುರಿದ ಕೋಲಿತ್ತು, ಮತ್ತು ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಇದು 3 ಕಾರ್ಯ. ಒಂದನೇದಾಗಿ, ಮನ್ನಾ ಇದ್ದರೆ ನಿನ್ನ ಜೀವಮಾನವೆಲ್ಲ ಚಿನ್ನವಾಗಿರ್ತದೆ. ವಾಟ್ ಡಸ್ ಇಟ್ ಮೀನ್? ಯು ಹ್ಯಾವ್ ವರ್ಡ್, ಬಿ ಅ ವರ್ಡ್ ಬೇಸ್ಡ್ ಬಿಲೀವರ್. ನಾನು ನೀನು ವಾಕ್ಯದ ಬಿಲೀವರ್ ಆಗಿರ್ಬೇಕು. ಎಷ್ಟು ವಾಕ್ಯ ಓದ್ತಾ ಇದ್ದೀರಾ ಪ್ರಿಯರೇ? ಎಷ್ಟು ವಾಕ್ಯ ಓದ್ತಾ ಇದ್ದೀರಾ? ಎಷ್ಟು ಅಧ್ಯಾಯಗಳು ಓದ್ತಾರ್ರಿ. ಈ ವಾಕ್ಯ ಓದ್ತಾರಿ ನೋಡ್ರಿ. ಬರೀ ನಮಗೆ ಯೂಟ್ಯೂಬ್ ಮೆಸೇಜಸ್ಗಳು ಮಾತ್ರ ಅಲ್ಲ, ಅದು ಇರಲಿ, ದೇವರ ಸ್ತೋತ್ರ. ಬಟ್ ನಾನು ಈ ವಾಕ್ಯಗಳನ್ನು ಓದ್ತಾ ಇರಬೇಕು. ವಾಕ್ಯ ಓದ್ತಾ ನಮಗೇನಾಗುತ್ತೆ? ನಮಗೆ ಜೀವ ಬರುತ್ತೆ. ದೇವರು ತೋರಿಸ್ತಾರೆ ಎಲ್ಲೆಲ್ಲಿ ನೀನು ಮಿಸ್ಟೇಕ್ ಮಾಡಿದ್ಯಾ. ವರಿ ಮಾಡಬೇಡ. ನೀನು ಮಿಸ್ಟೇಕ್ ಮಾಡಿರೋದ್ರಿಂದ ನಿನ್ನ ದೇವರು ಬಿಸಾಕ್ಬಿಡಲ್ಲ. ನಿನ್ನ ಮಿಸ್ಟೇಕನ್ನು ದೇವರು ಮಿರಕಲ್ ಆಗಿ ಮಾರ್ಪಡಿಸ್ತಾರೆ. ಆಮೇನ್, ದೇವರ ಸ್ತೋತ್ರ. ಸೊ ಮನ್ನಾ. ಎರಡನೇದಾಗಿ, ಆರೋನನ ಚಿಗುರಿದ ಕೋಲು. ಅದೇನು ತೋರಿಸ್ತದೆ ಗೊತ್ತಾ? ಹೋಪ್ ಇನ್ ಲೈಫ್. ಯಾರು ಹೋಪ್ಲೆಸ್ ಆಗಿ ಬಂದಿದ್ದೀರಾ, ನನಗೆ ನಿನಗೆ ಹೋಪನ್ನು ದೇವರು ಕೊಡ್ತಾರೆ. ನಿನ್ನ ಕುಟುಂಬಕ್ಕೆ ಹೋಪ್, ನಿರೀಕ್ಷೆಯನ್ನು ದೇವರು ಕೊಡ್ತಾರೆ. ಮತ್ತು ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಎಂಬುದಾಗಿ ನಾವು ನೋಡ್ತೀವಿ. ಅದರ ಅರ್ಥ ಏನಂದರೆ ಗಾಡ್ಸ್ ಕವನೆಂಟ್. ದೇವರು ನಿನ್ನೊಂದಿಗೆ ಏನು ಒಡಂಬಡಿಕೆ ಮಾಡಿದಾರೋ ಆ ಒಡಂಬಡಿಕೆ ನೆರವೇರುವವರೆಗೂ ನಿನ್ನ ಬಿಡಲ್ಲ. ಕವನೆಂಟ್ ನೆರವೇರುವವರೆಗೂ ದೇವರು ನಿನ್ನನ್ನು ಬಿಡೋದಿಲ್ಲ. ಸರಿ, ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಈ ಗಿಡ ಇದು ಚಿಗುರೋದು, ಮೊಗ್ಗೆ ಬಿಡೋದು, ಹೂ ಅರಳೋದು, ಫಲ ಬಿಡೋದು ಏನು ತೋರಿಸ್ತದೆ ಅಂದರೆ, ನೋಡಿ, ಇದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವಂಥ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಕೃಪಾಸನ, ದ ಥ್ರೋನ್ ಆಫ್ ಗ್ರೇಸ್. ನಿನಗೆ ಕೃಪೆ ಹೆಚ್ಚಾಗುತ್ತಮ್ಮ, ನನಗೆ ನಿನಗೆ ಕೃಪೆ ಹೆಚ್ಚಾಗುತ್ತೆ.
ವಿ ನೀಡ್ ಮೋರ್ ಗ್ರೇಸ್. ನೀವೇನು ಮಾಡ್ತಾ ಇದ್ದೀರೋ ಅದು ಮಾಡಲಿಕ್ಕೆ ನನಗೆ ನಿನಗೆ ಕೃಪೆ ಬೇಕು. ನನಗೆ ನಿನಗೆ ಏನೆಲ್ಲ ಇರ್ಬೋದು, ಬಟ್ ಇಫ್ ವಿ ಡೋಂಟ್ ಹ್ಯಾವ್ ಗ್ರೇಸ್, ನನಗೆ ನಿನಗೆ ಕೃಪೆ ಇಲ್ವಾ? ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಈ ಒಂದು 52 ದಿನದಲ್ಲಿ ಕೃಪೆಯನ್ನು ನಾನು ನೀನು ಪಡ್ಕೊಳ್ಬೇಕು. ನೆಕ್ಸ್ಟ್, ಸಾಂಗ್ ಆಫ್ ಸಾಂಗ್ಸ್, ಪರಮಗೀತ 6ನೇ ಅಧ್ಯಾಯ 11ನೇ ವಚನ, 6:11. ದ್ರಾಕ್ಷಿಯು ಚಿಗುರಿದೆಯೋ, ದಾಳಿಂಬರಗಳು ಹೂ ಬಿಟ್ಟಿವೆಯೋ ಎಂದು ತಗ್ಗಿನ ಸಸ್ಯಗಳನ್ನು ನೋಡಲು ಬಾದಾಮಿಯ ತೋಟಕ್ಕೆ ನಾನು ಹೋಗಿದ್ದಾಗ ನನ್ನ ತವಕವು ನನ್ನ ದೇಶದ ಪ್ರಧಾನರ ರಥಗಳ ನಡುವೆ ಅಕಸ್ಮಾತ್ತಾಗಿ ನನ್ನನ್ನು ಸಿಕ್ಕಿಸಿತು. ನೋಡಿದ್ರಾ, ಇಲ್ಲಿನೂ ದ್ರಾಕ್ಷೆ ಚಿಗುರಿದೆ, ದಾಳಿಂಬರಗಳು ಹೂ ಬಿಟ್ಟಿದೆ. ಮಾತ್ರವಲ್ಲದೆ ನಾನು ಬಾದಾಮಿ ತೋಟಕ್ಕೆ ಹೋಗಿದ್ದಾಗ ಎಲ್ಲಿ ಸಿಕ್ಕಾಕೊಂಡೆ ನಾನು ಗೊತ್ತಾ? ಎಲ್ಲಿ ಸಿಕ್ಕಾಕೊಳ್ತೀಯ ಗೊತ್ತಾ ನೀನು? ದೇವ್ರ ಸನ್ನಿಧಾನದಲ್ಲಿ ಇದೆಯಪ್ಪ, ದೇವ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವ್ರ ಸನ್ನಿಧಾನದಲ್ಲಿ ಬೈಬಲ್ ಓದ್ತಾ ಇದ್ದೀರಾ. ಆಗಾಗ ನೀವು ಒಂಟಿಯಾಗಿ ಬರ್ತೀರೋ, ಫ್ಯಾಮಿಲಿಯಾಗಿ ಬರ್ತೀರೋ, ರಾತ್ರಿ ಬರ್ತೀರೋ, ಬೆಳಿಗ್ಗೆ ಬರ್ತೀರೋ, ಮಧ್ಯಾಹ್ನ ಬರ್ತೀರೋ, ನೋ ಪ್ರಾಬ್ಲಮ್. ಈ ಆಲಯದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ಬಂದು ನೀವು ಹೃದಯ ಬಿಚ್ಚಿ ನೀವು ಪ್ರಾರ್ಥನೆ ಮಾಡುವಾಗ ಯು ವಿಲ್ ಬಿ ಕಾಟ್ ಅಪ್ ಅಮಾಂಗ್ ದ ಪೀಪಲ್ ಹೂ ಆರ್ ಹೈಯೆಸ್ಟ್ ಇನ್ ಸ್ಟೇಟಸ್ ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಅಮಾಂಗ್ ದ ಚಾರಿಯಟ್ಸ್. ನೀನು ಅಕಸ್ಮಾತ್ತಾಗಿ ಪ್ರಧಾನರ ರಥಗಳ ನಡುವೆ ನಾವು ಸಿಕ್ಕಾಕೊಳ್ತೀವಿ. ದಟ್ ಮೀನ್ಸ್ ದೇವರೇನು ಮಾಡ್ತಾರೆ, ನಿನ್ನನ್ನು ಒಂದು ಇನ್ಫ್ಲೂಯೆನ್ಸ್ ಪರ್ಸನ್ ಆಗಿ ಮಾರ್ಪಡಿಸ್ತಾರೆ. ಓನ್ಲಿ ಒನ್ ಥಿಂಗ್, ಒಂದು ಮಾತ್ರ ಅಮ್ಮ, ದೇವರ ಸನ್ನಿಧಾನ. ಎಷ್ಟೋ ಜನ ಲೈಟಾಗಿ ತಗೊಳ್ತಾರೆ, ಎಷ್ಟೋ ಜನಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ನಿಮ್ಮ ಜೀವಿತದಲ್ಲಿ ಹಲವಾರು ಕಷ್ಟಗಳು, ತೊಂದರೆಗಳು, ಹಿಂಸೆಗಳು, ನೋವುಗಳು ಇದೆಲ್ಲ ನೀಗಬೇಕಾದ್ರೆ ನೀನು ದೇವ್ರ ಸನ್ನಿಧಾನ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ. ಕೆಲವ್ರು ಹೇಳ್ತಾರೆ ನಮ್ಮ ಭಾನುವಾರ ಬರೋಕ್ಕಾಗಲ್ಲ, ನಮಗೆ ಬ್ಯುಸಿ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತೀವಿ, ನಮಗೆ ತುಂಬ. ದಟ್ಸ್ ಆಲ್ ರೈಟ್. ಬಟ್ ಸರಿ, ಕೆಲಸ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಡೂ ಯು ಹ್ಯಾವ್ ಪೀಸ್? ನಿನಗೆ ನನಗೆ ಆ ಒಂದು ಸಮಾಧಾನ ಇದೆಯಾ, ಶಾಂತಿ ಇದೆಯಾ? ವೈ? ಯಾಕಂದರೆ ನನಗೆ ನಿನಗೆ ದೇವರ ಸನ್ನಿಧಾನ ಇಲ್ಲ. ದೇವ್ರ ಸನ್ನಿಧಾನ ನನಗೆ, ನಾನು ಪಾಸ್ಟರ್ ಆಗಿದ್ದೀನಿ, ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ, ಬಟ್ ಸ್ಟಿಲ್ ಐ ನೀಡ್ ಗಾಡ್ಸ್ ಪ್ರೆಸೆನ್ಸ್. ದೇವ್ರ ಸನ್ನಿಧಾನ ಇಲ್ಲದೆ ನಾನು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ನೀವು ಓದ್ತಾ ಇದ್ದೀರೋ, ಕೆಲಸ ಮಾಡ್ತಾ ಇದ್ದೀರೋ, ಏನೋ ಗೊತ್ತಿಲ್ಲ, ನೀವು ಮನೆ ಕೆಲಸನೇ ಮಾಡ್ತಿರೋ, ನೀವು ಹೌಸ್ ವೈಫ್ ಆಗಿದ್ದೀರೋ ಅಥವಾ ಕೆಲಸಕ್ಕೆ ಹೋಗ್ತಿರೋ, ನೋ ಮ್ಯಾಟರ್, ನೀನು ರಥಗಳ ನಡುವೆ ಸಿಕ್ಕಾಕೊಳ್ತೀಯ. ಅಂದ್ರೆ ಅರ್ಥ ಏನು ಗೊತ್ತಾ? ದೇವರು ನಿನ್ನ ಜೀವಮಾನವನ್ನು ಇಷ್ಟು ದಿನ ನೀನು ಪಥಚಲನ ಮಾಡ್ತಾ ಇದೆ, ಇನ್ಮೇಲೆ ನೀನು ರಥಗಳ ನಡುವೆ ಹಾದೋಗ್ತೀಯ. ದೇವರು ಆ ರೀತಿ ನಿನಗೆ ಕಾರ್ಯ ಮಾಡ್ತಾರೆ, ದೇವರು ಆ ರೀತಿ ನಿನ್ನ ನಡೆಸ್ತಾರೆ. ಪ್ರಿಯರೇ, ಈ ಒಂದು ಸಂದೇಶದ ಮೂಲಕ ಖಂಡಿತವಾಗಿ ನಿಮ್ಮ ನಂಬಿಕೆ ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಯೇಸುವನ್ನು ನೀವು ಗಟ್ಟಿಯಾಗಿಡಿರಿ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದಂತೆ ಬಿಳುಪು ಮಾಡಿ ನೀವು ಎಲ್ಲ ಪ್ರಾಬ್ಲಮ್ಗಳನ್ನ ದೇವರ ಸನ್ನಿಧಾನದಲ್ಲಿ ಇಡಬೇಕಾದ್ರೆ ನೀವು ಚಿಗುರ್ತೀರಾ. ಮಾತ್ರವಲ್ಲದೆ ಮೊಗ್ಗೆ ಬಿಡ್ತೀರಾ, ನೀವು ಹೂ ಅರಳ್ತೀರಾ, ಫಲ ಕೊಡುವರಾಗಿರ್ತೀರಾ. ಆ ರೀತಿ ಕರ್ತನು ನಿಮ್ಮನ್ನು ನಡೆಸ್ತಾರೆ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ಯಾರ್ಯಾರು ಬಿಸ್ನೆಸ್ಗಳಲ್ಲಿ ನಷ್ಟಪಟ್ಟಿದ್ದಾರೋ, ದೇವರೇ ಹಣವನ್ನು ಇನ್ವೆಸ್ಟ್ ಮಾಡಿ ನಷ್ಟಪಟ್ಟಿದ್ದಾರೋ, ಯಾರ್ಯಾರು ಜೀವಮಾನದಲ್ಲಿ ಎಲ್ಲ ಕಳೆದುಕೊಂಡು ಇವತ್ತು ಏನೀಗ ಆಗೋಯ್ತು ಎಂಬುದಾಗಿ ಹೇಳ್ತಾ ಇದ್ದಾರೋ, ಅವರಿಗೊಂದು ಪುನಶ್ಚೇತನ ಕೊಡಪ್ಪ, ಅವರಿಗೆ ಹೊಸ ಜೀವಿತ ಕೊಡಪ್ಪ. ತಂದೆಯಾದೇವರು ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿಯಾದನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವ ಹಾಗೆ ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ.
ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್